ನನ್ನ ಹೃದಯ ಬಾಂಧವರಿಗೆ ಎಲ್ಲಿದ್ದೀವಪ್ಪ ಅಂದರೆ ಹಳೆಬೀಡು ಹೊಯ್ಸಳೇಶ್ವರ ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಡು ಮತ್ತು ಯಾವ ದೇವಸ್ಥಾನಕ್ಕೆ ಹೋಗೋದಂತ ಪ್ಲ್ಯಾನ್ ಮಾಡ್ತಾಯಿದ್ದು. ನಮ್ಮ ಹಳೆಬೀಡಲ್ಲೇ ಇನ್ನೂ 2 ದೇವಸ್ಥಾನ ಇದೆ ಅಂದರೆ ನೀವು ನಂಬ್ತೀರಾ ಫ್ರೆಂಡ್ಸ್. ಈಗ ಅಲ್ಲಿಗೆ ಹೋಗ್ತಿದ್ವಿ. ಒಂದು ಜೈನರು ಗೊಮ್ಮಟೇಶ್ವರ ದೇವಸ್ಥಾನ, ಇನ್ನೊಂದು ಕೇದಾರೇಶ್ವರ ದೇವಸ್ಥಾನ. ಫ್ರೆಂಡ್ಸ್ ಜಾಸ್ತಿ ದೂರ ಆಗಲ್ಲ. ಹೊಯ್ಸಳೇಶ್ವರ ದೇವಸ್ಥಾನದಿಂದ ಈ 2 ದೇವಸ್ಥಾನಕ್ಕೆ ಬರೀ 300 ಮೀಟ್ರು, 5 ನಿಮಿಷ ಪಯಣ. ನಡ್ಕೊಂಬರ್ತೀರಂದರೆ ಒಂದು 10 ನಿಮಿಷ ಪಯಣ, ಆರಾಮಾಗಿ ಬರ್ಬೋದು. ಜಾಸ್ತಿ ಏನು ದೂರ ಇಲ್ಲ. ಏನು ಹೆಸರ್ತದ? ಕೇದಾರೇಶ್ವರ. ಹೌದಾ, ಗೊಮ್ಮಟೇಶ್ವರ ದೇವಸ್ಥಾನ ಅಂತಾರಲ್ಲ ಅದ? ಗೋಮಟೇಶ್ವರ ಇದೆ. ಮುಂದೆ ಯಾವ ದೇವಸ್ಥಾನ? ಅದೇ ಕೇದಾರೇಶ್ವರ ಅಂತ. ಅದು ದೊಡ್ಡ ದೇವಸ್ಥಾನನ? ಇದು ಗೊಮ್ಮಟೇಶ್ವರ ದೇವಸ್ಥಾನ ಜೈನರದ ಶಿವಾಲಯ. ಫ್ರೆಂಡ್ಸ್, ಜೈನರು ಗೊಮ್ಮಟೇಶ್ವರ ದೇವಸ್ಥಾನಕ್ಕೆ ಇದೆ ಫಸ್ಟ್ ಟೈಮ್ ಬಂದಿರೋದು. ನಾನು ಯಾವತ್ತೂ ಬಂದಿಲ್ಲ. ಹಳೆಬೀಡಲ್ಲಿರೋ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ದರ್ಶನ ಮಾಡ್ಕೊಂಡು ಹಂಗೆ ಹೋಗ್ತಿದ್ದೆ. ಈ ದೇವಸ್ಥಾನ 2 ಇದಾವೆ ಅಂದರೆ ನನಗೆ ಇದೇ ಫಸ್ಟ್ ಟೈಮ್ ಕೇಳಿರೋದು, ಇಲ್ಲಿಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಒಳಗಡೆ ಅಷ್ಟು ಸೂಪರಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ಮಿಸ್ ಮಾಡ್ದಂಗೆ ಈ 2 ದೇವಸ್ಥಾನನೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ನಿಜವಾಗ್ಲೂ ಅಷ್ಟು ಸೂಪರಾಗಿತ್ತು ನೋಡಿ ಫ್ರೆಂಡ್ಸ್. ಸಖತ್ತಾಗಿ ಕಟ್ಟಿದ್ದಾರಲ್ಲ, ಬೇರೆ ಲೆವೆಲ್. ಏನು ಮಾತಾಡೋಕ್ಕೆ ಬರ್ತಿಲ್ಲ, ಆ ಥರ ಮೈ ಮರಿತಾ ಇದ್ದೀನಿ. ಹಳೆ ಕಾಲದ ದೇವಸ್ಥಾನಗಳು ಸಖತ್ತಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಹೊಯ್ಸಳರ ಕಾಲದಲ್ಲಿ ಈ ಪ್ರದೇಶ ಪೂರ್ತಿ ಏನಂತ ಕರೀತಿದ್ರು ಅಂದರೆ ದ್ವಾರ ಸಮುದ್ರ ಅಥವಾ ದ್ವಾರಸ ಸಮುದ್ರ ಎಂದು ಕರೆಯಲಾಗುತ್ತಿತ್ತು. ಅದು ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ್ ರಾಜರ ಆಳ್ವಿಕೆಯಲ್ಲಿ ಕಟ್ಟಲಾಗಿತ್ತಂತೆ. ಅವರು 1115ರಲ್ಲಿ ಜೈನರಾಗಿದ್ದು ನಂತರ ಹಿಂದೂ ಧರ್ಮಕ್ಕೆ ರಾಮಾನುಜಾಚಾರ್ಯರ ಆಶೀರ್ವಾದ ಪಡೆದು ಹಿಂದೂ ಧರ್ಮಕ್ಕೆ ಸೇರಿಕೊಂಡರು. ನಂತರ ವಿಷ್ಣುವರ್ಧನ್ ಅರಸರ ಪತ್ನಿ ಶಾಂತಲಾದೇವಿ ಅವರ ಆಸೆಯಿಂದ ನಿರ್ಮಿಸಲಾಗಿತ್ತಂತೆ ಈ ಜೈನರ ದೇವಸ್ಥಾನ. ಗೊಮ್ಮಟೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ, ಮತ್ತು ಬಾಹುಬಲಿ ದೇವರು ಅಂತಲೂ ಕರೀತಾರೆ. ಶ್ರಾವಣ ಬೆಳಗೊಳದಲ್ಲಿರೋ ಗೊಮ್ಮಟೇಶ್ವರ ದೇವಸ್ಥಾನ ಅಷ್ಟು ಅದ್ಭುತವಾಗಿತ್ತು. ಅದು ಜೈನರ ದೇವಸ್ಥಾನನೇ. ಇದೇ ಥರ ದೇವಸ್ಥಾನ ಅಷ್ಟು ಸೂಪರಾಗಿ ಕಟ್ಟಿದ್ದಾರೆ. ದೊಡ್ಡದಾಗಿ ಇತ್ತು ಮೂರ್ತಿ, 68 ಅಡಿ ಏನೋ ಇದೆ. ಅಷ್ಟು ಅದ್ಭುತವಾಗಿತ್ತು ಫ್ರೆಂಡ್ಸ್. ಮಿಸ್ ಮಾಡ್ದಂಗೆ ಆ ವಿಡಿಯೋ ನಮ್ಮ ಜೀರೋ ಲೈಫ್ ಚಾನಲಲ್ಲೇ ಇದೆ. ನೀವು ನೋಡಿ ಖುಷಿಪಡಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಒಂದೊಂದು ವಿಗ್ರಹ, ಕಲ್ಲುಗಳು, ಗೋಡೆ ಅಷ್ಟು ಅದ್ಭುತ ಶೈನಿಂಗಿಂದ ಮಾಡಿ ಕಟ್ಟಿದ್ದಾರೆ ಅಂದರೆ ಲೆಕ್ಕ ಹಾಕ್ರಿ. ಯಾವ ಲೆಕ್ಕದಲ್ಲಿ ಕಲ್ಲು ತಂದು ಕಟ್ಟಿರಬೇಕು. ನಿಜವಾಗ್ಲೂ ಸೂಪರಾಗಿದೆ ಫ್ರೆಂಡ್ಸ್. ಹೊರಗಡೆಯಿಂದ ನೋಡೋಕೆ ಮಾತ್ರ ಸಖತ್ತಾಗಿದೆ. ಮಿಸ್ ಮಾಡ್ದಂಗೆ ಮಾತ್ರ ನೀವು ಬರಬೇಕು. ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಇಲ್ಲ ಮೊಬೈಲಲ್ಲಿ ನೋಡ್ತಿದ್ರು ಖುಷಿ ಪಡಿ, ಎಲ್ಲದೂ ಅದೃಷ್ಟನೇ. ನನಗಂತೂ ತುಂಬ ಖುಷಿ ಆಗ್ತಿದೆ ಈ ಥರ ದೇವಸ್ಥಾನಗಳಿಗೆಲ್ಲ ನಾವು ಬರೋದು. ಪುಣ್ಯ ಮಾಡಿರಬೇಕು. ಫ್ರೆಂಡ್ಸ್, ಒಳಗಡೆ ಬೇರೆ ಲೆವೆಲಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದೊಂದು ಕಂಬ ಅಷ್ಟು ಶೈನಿಂಗ್ ಆಗಿ ಸೂಪರ್ ಆಗಿದೆ. ಮಿಷಿನಲ್ಲಿ ನಾವು ಶೈನಿಂಗ್ ಕೊಡ್ತೀವಿ ಗೊತ್ತಾ, ಭಗವಂತನಿಗೆ ಗೊತ್ತು. ನಾನು ನೋಡಿದ ಈ ತರ ಯಾರೆಲ್ಲ ಬಂದಿದ್ದೀರಾ, ನಮ್ಮವಾಗ್ಲೂ ಈ ತರ ದೇವಸ್ಥಾನ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಬರೆದು ಕೊಡ್ತೀನಿ ಫ್ರೆಂಡ್ಸ್, ಸಖತ್ತಾಗಿದೆ. ನಾನು ಮೈ ಮರಿತಾ ಇದ್ದೀನಿ ಫ್ರೆಂಡ್ಸ್. ಈ ಹಬ್ಬ ಅಂತ ಹೇಳ್ತಿಲ್ಲ, ವಿಷ್ಣುವರ್ಧನ್ ರಾಜರ ಆಳ್ವಿಕೆಯಿಂದಲೂ ನಡ್ಸ್ಕೊಂಡ್ ಬಂದಿದ್ದಾರೆ. ಮತ್ತೆ ವೀರ ಬಲ್ಲಾಳ ಅವರು ರಾಜರು, ಅವರು ಆಳ್ವಿಕೆಯಲ್ಲಿ ನಡ್ಸ್ಕೊಂಡ್ ಬಂದಿದ್ದಾರೆ, ಮುಂದುವರಿಸಿದ್ದಾರೆ. ಸಖತ್ತಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ. ನೀವು ಮಿಸ್ ಮಾಡ್ದಂಗಂತೂ ಬರಲೇಬೇಕು. ಬಂದು ದರ್ಶನ ಮಾಡ್ಕೊಂಡು ಖುಷಿಯಿಂದ ಸಂತೋಷದಿಂದ ಹೋಗಿ ಫ್ರೆಂಡ್ಸ್. ಹಳೆ ಕಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳು ದರ್ಶನ ಮಾಡಬೇಕು. ನಾನು ಟ್ರೈ ಮಾಡ್ತೀನಿ, ದರ್ಶನ ಮಾಡಿ ಅದೇ ದೇವಸ್ಥಾನವನ್ನು ವಿಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ. ನೋಡಿ ಖುಷಿಪಡಿ. ಆದಷ್ಟು ಪ್ರಯತ್ನ ಮಾಡ್ತೀನಿ. ನನ್ನ ಆಸೆ ಅಷ್ಟೇ ಫ್ರೆಂಡ್ಸ್. ಇನ್ನು ಮುಂದೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಬೇಕು, ಅತಿಯಾಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು, ನಿಮಗೂ ತೋರಿಸ್ಬೇಕಂತ ತುಂಬ ಖುಷಿ ಆಗ್ತಿದೆ. ನಾನು ಪ್ರಯತ್ನ ಪಡ್ತೀನಿ. ಆದಷ್ಟು ನನ್ನ ಜೀವ ಇರುವವರೆಗೂ ಪ್ರಯತ್ನ ಪಡ್ತೀನಿ. ಆದಷ್ಟು ಪ್ರಯತ್ನ ಪಡಬೇಕು ಮನುಷ್ಯ. ನನಗಂತೂ ತುಂಬ ಇಷ್ಟ ಆಯಿತು ಈ ಜೈನರು ದೇವಸ್ಥಾನ. ಸಖತ್ತಾಗಿ ಕಟ್ಟಿದ್ದಾರೆ ವಿಷ್ಣುವರ್ಧನ್ ರಾಜರವರು ಫ್ರೆಂಡ್ಸ್. ಹೊರಗಡೆ ನೋಡಿ ಫ್ರೆಂಡ್ಸ್, ಯಾವ ಲೆವೆಲಲ್ಲಿ ಶೈನಿಂಗ್ ಆಗಿ ಕಟ್ಟಿದ್ದಾರೆ ಅಂದರೆ ಒಂದೊಂದು ಸೂಪರಾಗಿದೆ, ಸಖತ್ತಾಗಿದೆ ಫ್ರೆಂಡ್ಸ್. ಮಿಸ್ ಮಾಡ್ದಂಗೆ ನೀವು ಬರಬೇಕು ನೋಡಿ ಫ್ರೆಂಡ್ಸ್. ಇದು ಅದೇ ಜೈನರು ಗೊಮ್ಮಟೇಶ್ವರ ದೇವಸ್ಥಾನನೇ. ಇಲ್ಲಿ ಅಷ್ಟು ಅದ್ಭುತವಾಗಿದೆಯಲ್ಲ, ಹೊರಗಡೆಯಿಂದ ಒಳಗಡೆ ಹೋಗೋತ್ತಿಗೆ ಸೂಪರಾಗಿದೆ ಫ್ರೆಂಡ್ಸ್. ಆದರೆ ಎಷ್ಟೇ ಬಿಸಿಲು ಹೊರಗಡೆ ಹೊಡಿತಿದ್ರು ಫ್ರೆಂಡ್ಸ್, ಹೀಟಂತೂ ಆಗ್ತಿಲ್ಲ, ತಣ್ಣಗಿದೆ ಫ್ರೆಂಡ್ಸ್. ಸಖತ್ತಾಗಿದೆ, ಅಷ್ಟು ಅದ್ಭುತವಾಗಿ ಕಟ್ಟಿದಾರಲ್ಲ. ಒಂದೊಂದು ಕಂಬ, ಒಂದೊಂದು ಕಲ್ಲು ಹೇಗೆ ಜೋಡಿಸಿ ಯಾವ ಲೆಕ್ಕದಲ್ಲಿ ಕಟ್ಟಿರಬೇಕು. ನೀವೇ ಯೋಚನೆ ನೋಡಿ, ನೀವು ಯೋಚನೆ ಮಾಡ್ತಾ ನಮಗೆ ಆಶ್ಚರ್ಯ ಆಗ್ತಿದೆ. ಸೂಪರಾಗಿದೆ ಫ್ರೆಂಡ್ಸ್. ಕಲ್ಲು ನೋಡಿ ಫ್ರೆಂಡ್ಸ್, ಒಂದ್ರ ಮೇಲೆ ಹೆಂಗಿಟ್ಟು ಕಟ್ಟಿದಾರಂತಲ್ಲ. ನಿಜವಾಗ್ಲೂ ಈಗಿನ ಕಾಲದಲ್ಲಿ ಆಗಲ್ಲ ನೋಡಿ, ಎಷ್ಟು ಅದ್ಭುತವಾಗಿದೆ. ಮಿಸ್ ಮಾಡ್ದಂಗೆ ಬನ್ನಿ ಫ್ರೆಂಡ್ಸ್. ಬರೋಕ್ಕಾಗ್ದಿದ್ರು ನಾವು
ಕೆಲಸ ಮಾಡ್ತಾನೆ ಇದ್ದರೆ ಜೀವನ ಪೂರ್ತಿ ಏನು ಸಿಗಲ್ಲ. ಈ ಥರ ದೇವಸ್ಥಾನಗಳು ಬಂದು ದರ್ಶನ ಮಾಡ್ಕೊಂಡು ಹೋಗಿ, ಏನೂ ಆಗೋಲ್ಲ. ಎಷ್ಟೇ ಕಷ್ಟಪಟ್ಟರು ಅಷ್ಟೇ ಜೀವನ. ಸತ್ತಾಗ ಏನು ತಗೊಂಡು ಹೋಗಲ್ಲ ನಾವು. ಇರೋ ತನಕ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಖುಷಿಯಾಗಿ ಬದುಕೋಣ. ಸ್ವಲ್ಪ ದಿನ ಯಾರ ಮೇಲೆ ದ್ವೇಷ ಮಾಡೋದು ಬೇಡ, ಯಾರ ಮೇಲೆ ಕೋಪ ಮಾಡೋದು ಬೇಡ. ನಮ್ಮ ಮೇಲೆ ಆಡ್ಕೊಳ್ಳೋರು ಆಡ್ಕೊಳ್ಳಿ, ಕೊರಗಲಿ, ನಾಲ್ಕು ರೀತಿ ಮಾತಾಡೋರು ಮಾತಾಡಲಿ, ನಮಗೇನು ಬೇಕಾಗಿಲ್ಲ. ಇದೊಂದು ಕಲ್ಯಾಣ ಥರ ಕಟ್ಟಿದ್ದಾರೆ. ತೀರ್ಥ ಇಲ್ಲಿ ಸ್ನಾನ ಮಾಡ್ಕೊಂಡು ಆಗಿನ ಕಾಲದಲ್ಲಿ ಏನು ಸಂಪ್ರದಾಯ ಇದೆಯೋ ಅದು ಮಾಡ್ತಿದ್ರೇನೋ. ಸೂಪರಾಗಿದೆ. ಅದುವೇ ಸಕ್ಕತ್ತಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಒಂದೊಂದು ಇಂಚು ಒಂದೊಂದು ಲೆಕ್ಕ ಹಾಕಿ ಕಟ್ಟಿರಬೇಕು. ಯಾವ ಲೆಕ್ಕದಲ್ಲಿ ಕಟ್ಟಿದ್ರು ಏನೋ ಪರಮಾತ್ಮಗೆ ಗೊತ್ತು. ವಿಷ್ಣುವರ್ಧನ್ ರಾಜ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಸಕ್ಕತ್ತಾಗಿ ಕಟ್ಟಿದ್ದಾರೆ. ಇನ್ನು ಕಟ್ಟಿರೋರು ಯಾರು ಇಂಜಿನಿಯರು ಏನೋ ಅವ್ರ ಹೆಸರೆಲ್ಲ ಗೊತ್ತಿಲ್ಲ. ನಿಮಗೆ ತಿಳಿದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೂಪರಾಗಿದೆ, ಬೇರೆ ಲೆವೆಲ್. ಸೂಪರಾಗಿದೆ ಫ್ರೆಂಡ್ಸ್. ಅಷ್ಟು ಅದ್ಭುತವಾಗಿದೆ ಜೈನರ ದೇವರು. ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ತುಂಬ ಖುಷಿನೂ ಆಗ್ತಿದೆ. ನಾನು ನನ್ನನ್ನೇ ಮೈ ಮರಿತಾ ಇದ್ದೀನಿ. ಆ ಲೆಕ್ಕದಲ್ಲಿ ಕಟ್ಟಿದ್ದಾರೆ ದೇವಸ್ಥಾನ ಫ್ರೆಂಡ್ಸ್. ಒಳಗಡೆ ತಣ್ಣಗಿದೆ ಫ್ರೆಂಡ್ಸ್. ಸೂಪರಾಗಿದೆ, ಬೇರೆ ಲೆವೆಲ್. ತುಂಬ ಇಷ್ಟ ಆಯ್ತು ನನಗಂತೂ ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬೇಕು, ಯಾರ ಬಗ್ಗೆ ಆಡ್ಕೊಬೇಕು, ಯಾರ ಬಗ್ಗೆನೂ ಟ್ರೋಲ್ ಮಾಡಬೇಕು ಅನ್ನೋ ಅಭಿಪ್ರಾಯ ಇಲ್ಲ. ನನ್ನನ್ನು ಯಾವ ರೀತಿ ಬೈದರು, ಯಾವ ರೀತಿ ಟ್ರೋಲ್ ಮಾಡಿದ್ರು, ಏನಾರು ಅನ್ಕೊಳ್ಳಿ. ಒಳ್ಳೆಯವನ ಕೆಟ್ಟವನ ನನಗೆ ಗೊತ್ತಿಲ್ಲ ಅವರಿಗೆ. ಆದರೆ ಅವ್ರ ಮನಸ್ಸು ನೋಯಿಸಬಾರ್ದಂತ ನನ್ನ ಅಭಿಪ್ರಾಯ. ನಾನು ಮಾಡೋ ವಿಡಿಯೋದಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ನನ್ನ ಆಸೆ ಅಷ್ಟೇ. ನಾನು ಯಾರನ್ನ ಇಟ್ಕೊಂಡು ಮಾಡ್ತಾಯಿಲ್ಲ. ನಾನೇನು ನನ್ನ ಕೈಯಲ್ಲಿ ಆದಷ್ಟು ಶಕ್ತಿಗೆ ಎಲ್ಲರಿಗೂ ತೋರಿಸ್ತೀನಿ ಅಷ್ಟೇ. ನಾನು ಹೋಗಿದ್ದ ಜಾಗಗಳು, ಪ್ಲೇಸ್ಗಳು, ನಾನು ಮಾಡಿ ಕಾಮಿಡಿ ವೀಡಿಯೋಗಳು ಏನೇ ನಿಮಗೆ ಇಷ್ಟ ಆದರೂ, ಒಂದು ಪಕ್ಷ ಇಷ್ಟ ಆಗದೆ ಹೋದರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ತಿದ್ದುಪಡಿ ಮಾಡ್ಕೊತೀನಿ. ಹಾಗೂ ನಮ್ಮ ಜೀರಾ ಲೈಫ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ. ಮತ್ತು ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಸಣ್ಣವ್ರು ಸಕ್ಕತ್ತಾಗಿ ಕಟ್ಟಿದ್ದಾರೆ. ಯಾವ ಲೆಕ್ಕದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೊರಗಡೆನೂ ಸೂಪರಾಗಿದೆ. ಒಂದೊಂದು ಕಲ್ಲು ಒಂದೊಂದು ಥರನೂ ಕಟ್ಟಿದ್ದಾರೆ ಅಂದರೆ ಬೇರೆ ಲೆವೆಲ್. ಒಂದೇ ಥರ ಡಿಸೈನ್ ಒಂದೊಂದು ಗೋಡೆಯಲ್ಲಿ ಒಂದೊಂದು ಥರನೇ ಇಲ್ಲ. ಆ ಡಿಸೈನ್ ಹೇಗಿದೆಯೋ ಪಕ್ಕದ ಗೋಡೆಯಲ್ಲಿ ಅದೇ ಥರ ಡಿಸೈನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಮೈ ಸೆಳೆಯುತ್ತಿದೆ ನನಗೆ. ಹಳೆಬೀಡಲ್ಲಿ ಈ ಕಲ್ಲುಗಳೆಲ್ಲ ಹೆಂಗಿತ್ತು. ಈಗಿನ ಕಾಲದಲ್ಲಿ ಇಷ್ಟು ಟೆಕ್ನಾಲಜಿ ಇದ್ರೂ ಸ್ವಲ್ಪ ಎಡವಟ್ ಆಗುತ್ತಲ್ಲ. ಆದರೆ ಆಗಿನ ಕಾಲದಲ್ಲಿ ಎಡವಟ್ಟೆ ಸ್ವಲ್ಪನೂ ಆಗಂಗಿಲ್ಲ. ಆ ಥರ ಕಟ್ಸಾರಂತೆ. ನೋಡಿ ಫ್ರೆಂಡ್ಸ್, ಯಾವ ಸಿಮೆಂಟ್ ಬಳಸಿದ್ರು ಏನೂ ಇಲ್ಲ. ಕಲ್ಲು ಮೇಲೆ ಕಲ್ಲು ಕೂರಿಸಿ ಕಟ್ಟಿದ್ದಾರೆ. ಇಲ್ಲ ಏನಾರು ಕೆಮಿಕಲ್ ಹಾಕಿರೋ ಏನೋ ಒಂದು ಗೊತ್ತಾಗ್ತೀರ. ಆಗಿನ ಕಾಲದಲ್ಲ ಯಾವ ಕೆಮಿಕಲ್ ಇದೆ. ಸಕ್ಕತ್ತಾಗಿದೆ ಅಲ್ವಾ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಯ್ತಪ್ಪ. ನಾನು ನೋಡ್ತಾ ನಾನು ನಿಜವಾಗ್ಲೂ ಹೇಳ್ತೀನಿ, ಸೂಪರಾಗಿದೆ. ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಸಖತ್ತಾಗಿದೆ. ಹೊರಗಡೆ ಡಿಸೈನ್ ಮಾತ್ರ ಸಖತ್ತಾಗಿ ಮಾಡಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಇದೇ ಥರ ಹಳೆ ಕಾಲದ ದೇವಸ್ಥಾನಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಗೆ ಬಂದು ನಾವು ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಬರ್ತೀವಿ ಫ್ರೆಂಡ್ಸ್. ಯಾವ ಲೆವೆಲಿಗೆ ಕೆಳಗಡೆ ಬೇಸ್ಮೆಂಟಿಂದ ದೇವಸ್ಥಾನ ಗೋಪುರ ತನಕನೂ ಅಷ್ಟು ಅದ್ಭುತವಾಗಿ ಐಡಿಯಾ ಮಾಡಿ ಕಟ್ಟಿದಾರಲ್ಲ ಅಪ್ಪ. ನನಗಂತೂ ಆಶ್ಚರ್ಯ ಆಗ್ತಿದೆ. ಇನ್ನೂ ಅದನ್ನೇ ಫ್ರೆಂಡ್ಸ್ 10 ಸತಿ ಯೋಚನೆ ಮಾಡಿ ಅದನ್ನೇ ಹೇಳ್ಬೇಕಂತಿದೆ. ಯಾಕೆಂದರೆ ಆ ಥರ ಕಟ್ಟಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ದೇವಸ್ಥಾನಗಳು ನಾವು ನೋಡೋಕ್ಕೆ ಒಂಥರ ಅದ್ಭುತ. ನಿಜವಾಗ್ಲೂ ಇನ್ನೂ ನಾನಾ ರೀತಿ ದೇವಸ್ಥಾನಗಳು ನಾನಾ ರೀತಿ ಅದ್ಭುತವಾಗಿ ಕಟ್ಟಿರ್ತಾರೆ. ನಾವು ಅಷ್ಟು ಗೈಡ್ಗಳನ್ನು ಕೇಳಿ ತಿಳ್ಕೊಬೇಕು. ಆಗಿನ ಕಾಲದವರು ಏನೋ ಪ್ಲಾನ್ ಇದ್ದಂಗೆ ಕಟ್ಟಿರಲ್ಲ. ಒಂದು ವಿಷಯನ ಅದ್ರಲ್ಲಿ ಕಾಣ್ಬೇಕಾ ಅದೇ ಥರ ಕಟ್ತಾರೆ. ಸೂರ್ಯನ ಬೆಳಕು ಮಧ್ಯದ ಸುತ್ತಲೂ ಗೋಡೆ ಇರುತ್ತೆ, ಮಧ್ಯದಲ್ಲಿ ಬಂದು ದೇವ್ರ ಮುಂದೆನೇ ಬೆಳಕು ಬೀಳೋ ಥರನೂ ಕಟ್ಟಿರ್ತಾರೆ ಒಂದೊಂದು ದೇವಸ್ಥಾನ. ನಮಗೆ ನಮ್ಮ ಹಿರಿಯರು ಹೇಳ್ತಿದ್ರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆಯಲ್ಲ. ಇಲ್ಲಿಂದ ನೋಡೋಕ್ಕೂ ಸೂಪರ್. ನೋಡಿ ಕಂಬದ ಗೋಡೆ ಹೇಗೆ ಇದೆ, ಅದ್ರ ಮೇಲೆ ಕಂಬ ನಿಲ್ಲಿಸಿ ಬೇಸ್ಮೆಂಟಿಂದ ಮೇಲ್ಗಡೆ ಗೋಪುರ ಕಟ್ಟೋಕ್ಕೆ ಐಡಿಯಾ ಮಾಡಿದರೆ. ಮುಂದೆ ಆಣೆ ಇದೆ. ಸೂಪರ್ ಮಿಸ್ ಮಾಡ್ದಂಗೆ ಬನ್ನಿ ಫ್ರೆಂಡ್ಸ್. ಹಳೆಬೀಡಿಂದ ಇಲ್ಲಿಗೂ ಕೂಡ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಹೊಯ್ಸಳರ ಕಾಲದಲ್ಲೇ ಕಟ್ಟಿರೋ ದೇವಸ್ಥಾನ ಅಲ್ವಾ. ಅದ್ರ ಜೊತೆಗೆ ಏನೋ ಒಂದು 50 ವರ್ಷ ಆದಮೇಲೆ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಫ್ರೆಂಡ್ಸ್. ಹೊಯ್ಸಳೇಶ್ವರ ದೇವಸ್ಥಾನದಿಂದ ಕೇದಾರೇಶ್ವರ ದೇವಸ್ಥಾನ, ಈ ಜೈನರ ದೇವಸ್ಥಾನ ದಾಟೇ ಬರಬೇಕು. ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿಗೆ ಬಂದರೆ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಕೇವಲ 300 ಮೀಟ್ರ್ ಅಷ್ಟೇ. ಅಲ್ಲಿಂದ 10 ನಿಮಿಷ ಆಗುತ್ತೆ ಜೈನರ ದೇವಸ್ಥಾನಕ್ಕೆ. ಅಲ್ಲಿಂದ ಏನೋ ಒಂದು 45 ಸೆಕೆಂಡ್ ಆಗುತ್ತೆ ಈ ಕೇದಾರೇಶ್ವರ ದೇವಸ್ಥಾನಕ್ಕೆ. ಆರಾಮಾಗಿ ನಡ್ಕೊಂಡೇ ಬರ್ಬೋದು. ಫ್ಯಾಮ್ಲಿ ಜೊತೆಲೇ ನೀವು ಮಾತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಈ ದೇವಸ್ಥಾನಗಳು 2 ದರ್ಶನ ಮಾಡ್ಕೊಂಡು ಹೋಗ್ಬೋದು. ಮಿಸ್ ಮಾಡ್ದಂಗೆ ಹಳೆಬೀಡು ದೇವಸ್ಥಾನಕ್ಕೆ ಬಂದರೆ ಈ 2 ದೇವಸ್ಥಾನ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ವೀಡಿಯೋದಲ್ಲಿ ನೀವು ನೋಡ್ತಿದ್ದೀರಾ ಕೇದಾರೇಶ್ವರ ದೇವಸ್ಥಾನಕ್ಕೆ ನೀವು ಒಂದು ಹೋಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂದರೆ ಬರ್ತೀನಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನೇ ವೀಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೂ ನಿಮ್ಮನೆ ಹುಡುಗ ಅಂತ ಕ್ಷಮಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ತಿದ್ದುಪಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಅಷ್ಟು ಅದ್ಭುತವಾಗಿ ಈ ದೇವಸ್ಥಾನ ಕೂಡ ಕಟ್ಟಿದ್ದಾರೆ ಫ್ರೆಂಡ್ಸ್. ಸೂಪರಾಗಿದೆ, ವಿಶಾಲವಾಗಿ ಸಕ್ಕತ್ತಾಗಿ ಕಟ್ಟಿದ್ದಾರೆ. ಇದು ಕೇದಾರೇಶ್ವರ ದೇವಸ್ಥಾನ. 4-5 ಸತಿ ಹೇಳ್ಬಿಟ್ಟೆ, ಆದರೂ ಮತ್ತೊಂದು ಸತಿ ಹೇಳ್ತೀನಿ. ಯಾಕೆಂದರೆ ಹೇಳ್ತಾಯಿದ್ರೆ ಅಷ್ಟು ಅದ್ಭುತವಾಗಿದೆ. ಹೆಸರು ಸೂಪರಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ಒಂದೊಂದು ಡಿಸೈನ್, ಒಂದೊಂದು ವಿಗ್ರಹದ ಡಿಸೈನ್ಗಳು ಹಳೆಬೀಡು ದೇವಸ್ಥಾನ, ಹೊಯ್ಸಳೇಶ್ವರ ದೇವಸ್ಥಾನ ಹಾಗೆ
ಸಕ್ಕತ್ತಾಗಿ ಕಟ್ಟಿದ್ದಾರೆ, ನಿಜವಾಗ್ಲೂ ಸೂಪರ್. ಆದರೆ ಈ ದೇವಸ್ಥಾನ ಅಲ್ಲಿ ಪಕ್ಕದಲ್ಲಿ ಇದ್ಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿ ಜನ ಜಾಸ್ತಿ ಬಂದು ಹೋಗೋರು, ಹೋಗ್ತಾರಂತೆ ಪ್ರತಿದಿನ ಇಲ್ಲಿ ಬಂದು. ಸೂಪರಾಗಿದೆ ಫ್ರೆಂಡ್ಸ್, ಡಿಸೈನ್ಗಳು ನೋಡಿ ಸಕ್ಕತ್ತಾಗಿ ಕಟ್ಟಿದ್ದಾರೆ. ಇವರು ಬೇರೆಯವರ ಆಳ್ವಿಕೆಯಲ್ಲಿ ಎಲ್ಲರೂ ಇದ್ದಿದ್ರೆ ಈ ದೇವಸ್ಥಾನಗಳನ್ನು ಹಾಳು ಮಾಡಿಬಿಡೋರೇನಪ್ಪ ಬೇರೆಯವರು ಹೊಟ್ಟೆವರಿಗೆ. ಏಕೆಂದರೆ ಅಷ್ಟು ಅದ್ಭುತವಾಗಿ ಕಟ್ಟಿದಾರಲ್ಲ, ಅದಕ್ಕೆ ಈ ಥರ ದೇವಸ್ಥಾನಗಳೆಲ್ಲ ಉಳಿಸ್ತಾ ಇರಲಿಲ್ಲ. ಆಗಿನ ಕಾಲದ ರಾಜರು ಒಬ್ಬರ ಮೇಲೆ ಒಬ್ಬರು ಬರ್ತಿರ್ಬೇಕಾದ್ರೆ ದೇವಸ್ಥಾನಗಳನ್ನು ಅಳಿಸೋರಂತೆ. ಆದರೂ ಹೇಗೂ ಕಾಪಾಡ್ಕೊಂಬಂದರೆ ಅದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ಹಳೆ ಕಾಲದ ದೇವಸ್ಥಾನಗಳೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು, ಏಕೆಂದರೆ ಮುಂದಿನ ಜನ್ರೇಷನ್ ಅವರು ತಿಳ್ಕೊಬೇಕಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ಮೊಬೈಲ್ ನೆಟ್ವರ್ಕಿಂದ ಕೆಲವು ಪ್ರಾಣಿ ಪಕ್ಷಿಗಳೆಲ್ಲ ಸಾಯ್ತಾನೇ ಇದ್ದಾವೆ. ಅವು ಮುಂದಿನ ಜನ್ರೇಷನಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಪ್ರಾಣಿ ಇದ್ದರೂ ಕೂಡ ಪಕ್ಷಿಗಳು ಕೆಲವು ನೆಟ್ವರ್ಕ್ ಪ್ರಾಬ್ಲಮ್ಮಿಂದ ಸಾಯ್ತಾ ಇದ್ದಾವೆ. ಅದೇಕೆಂದರೆ ಈಗಿನ ಜನ್ರೇಷನ್ ಫಿಲಮ್ಗಳೆಲ್ಲ ತೋರಿಸ್ತಾರೆ ಫ್ರೆಂಡ್ಸ್. ಅದೇ ಥರ ಹಳೆ ಕಾಲದ ದೇವಸ್ಥಾನಗಳು ನಾವು ಕಾಪಾಡ್ಕೊಂಬಂದರೆ ಅದನ್ನು ಮುಂದಿನ ಜನ್ರೇಷನಿಗೆ ನಿಜವಾಗ್ಲೂ ತೋರಿಸ್ಬೋದು, ಅವರು ತಿಳ್ಕೊತಾರೆ. ಇಲ್ಲಾಂದರೆ ಪುಸ್ತಕದಲ್ಲಿ ಫೋಟೋ ನೋಡೇ ಹೋಗ್ಬೇಕಾಗುತ್ತೆ ಅಷ್ಟೇ. ಕೆಲವು ಪಕ್ಷಿಗಳು ಎಲ್ಲ ಅಳಿದು ಹೋಗಿದ್ದಾವೆ, ಅವು ಬರೀ ಪುಸ್ತಕ ಫೋಟೋದಲ್ಲೇ ನೋಡಿದ್ದೀನಿ ನಾನು, ನಿಜವಾಗ್ಲೂ ಅವು ನೋಡೋಕ್ಕೆ ಆಗಲ್ವಂತೆ. ಏಕೆಂದರೆ ಅವರು ಶರಣಾಗಿದ್ದಾವೆ, ಅವು ಪರಂಪರೆ ಅಲ್ಲಿಗೆ ಎಂಡಾಗಿಬಿಟ್ಟಿದ್ದಾವೆ ಫ್ರೆಂಡ್ಸ್. ಫಾರಿನ್ ಕಂಟ್ರಿಯಿಂದ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಈ ದೇವಸ್ಥಾನದ ಬಗ್ಗೆ ಇತಿಹಾಸ ತಿಳ್ಕೊಂಡು ಅವ್ರ ಊರಲ್ಲಿ ಒಂದು ಪುಸ್ತಕ ಬರಿಬೋದು, ಇಲ್ಲ ಫೋಟೋ ಇಟ್ಕೊಬೋದು, ಇನ್ನೂ ಅವ್ರ ಫ್ಯಾಮ್ಲಿಗೆ ತಿಳಿಸ್ಬೋದು ಈ ಥರ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ. ಅವರು ಮಾತ್ರ ಅಲ್ಲ, ನಾವು ಬಂದು ತಿಳ್ಕೊಬೇಕು, ನಮ್ಮ ಮುಂದಿನ ಜನ್ರೇಷನಿಗೆ ತಿಳ್ಕೊಳೋ ರೀತಿ ಮಾಡ್ಕೊಂಡು ಹೋಗ್ಬೇಕು. ಮತ್ತು ನಾವು ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಉಳಿಸೋದು ತುಂಬ ಕಷ್ಟ, ಅಳಿಸೋದು ಈಸಿ. ಅದನ್ನು ಸೃಷ್ಟಿ ಮಾಡೋದು ಇನ್ನೂ ತುಂಬ ಕಷ್ಟ. ಎರಡು ಕಷ್ಟ ಇದ್ದಾವೆ, ಅದರ ಅಳಿಸೋದು ಮಾತ್ರ ಈಸಿ. ನೋಡಿ ಹೇಗಿದೆ ಒಳಗಡೆ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಮಿಸ್ ಮಾಡ್ದಂಗೆ ಮಾತ್ರ ಬನ್ನಿ, ವೀಡಿಯೋದಲ್ಲಿ ನೋಡ್ತಿದ್ರೆ ಸಾಲದು, ಫ್ರೀ ಇದ್ದಾಗ ಬಂದು ಫ್ಯಾಮಿಲಿ ಜೊತೆ ನೀವು ಒಂದು ಸತಿನಾದರೂ ವಿಸಿಟ್ ಮಾಡಿ ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಡು ಹೋಗ್ರಿ. ನನಗೆ ತುಂಬ ಇಷ್ಟ ಆಯಿತು, ನಾನು ಮೈ ಮರೆತಾ ಹೋಗ್ತಾ ಇದ್ದೀನಿ. ಸಕ್ಕತ್ತಾಗಿದೆ, ಒಂದೊಂದು ಕಂಬ ಏನು ಶೈನಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಪಟ್ಟಿ ಇದೆ, ಆ ಡಿಸೈನ್ ಅದರಲ್ಲಿ ಕೆತ್ತಿದಾರಲ್ಲ, ನಿಜವಾಗ್ಲೂ ನಮ್ಮ ಕೈಯಲ್ಲಿ ಆಗುತ್ತೆ ಫ್ರೆಂಡ್ಸ್. ಸಕ್ಕತ್ತಾಗಿದೆ. ನಾನು ಬಂಡೆ ಹೊಡೆಯೋಕ್ಕೆ ಹೋಗ್ತೀನಿ ಫ್ರೆಂಡ್ಸ್, ಮನೆ ಕಟ್ಟಕ್ಕೆ ಬೇಸ್ಮೆಂಟಿಗೆ ಬೇಕಾಗುತ್ತಲ್ಲ, ಆ ಬಂಡೆ ಸೈಜ್ ಹೊಡೆಯೋಕ್ಕೆ ಹೋಗ್ತೀನಿ. ಆದರೆ ಒಂದು ದಿನಕ್ಕೆ ಒಂದು 600 ರೂಪಾಯಿ 700 ರೂಪಾಯಿನ ದುಡಿತೀನಿ ಅಷ್ಟೇ, ಜಾಸ್ತಿ ಏನು ದುಡಿಯೋಕ್ಕೆ ಹೋಗಲ್ಲ, ಏಕೆಂದರೆ ನನ್ನ ಸಂಬಳ ಅಷ್ಟು ಫ್ರೆಂಡ್ಸ್. ಒಳಗಡೆ ಕೇದಾರೇಶ್ವರ ಗರ್ಭಗುಡಿ ಒಳಗಡೆ ಅಷ್ಟು ಭಕ್ತಾದಿಗಳು ನಿಂತ್ಕೊಂಡಿದ್ದಾರೆ, 3 ಜನ ದರ್ಶನ ಮಾಡೋಕ್ಕಂತ. ನಾವು ಹೋಗೋಣ ಅಲ್ಲಿಗೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ತಣ್ಣಗಿದೆ ಗೊತ್ತಾ ಫ್ರೆಂಡ್ಸ್, ಒಳಗಡೆ ಬರೋತ್ತಿಗೆ ಬಿಸಿಲು ಸಿಕ್ಕಾಬಿಟ್ಟೆ ಹೊಡಿತಾಯಿತ್ತು, ಅಷ್ಟು ಬಿಸಿಲು ಹೊಡೆದ್ರು ಒಳಗಡೆ ತಣ್ಣಗಿದೆ. ಗರ್ಭಗುಡಿ ಒಳಕ್ಕೆ ಬಂದುಬಿಟ್ಟೆ, ಯಾರು ಬೇಕಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು, ಪೂಜೆ ಮಾಡ್ಬೋದು ಏನಂತ ಕೇಳಿ ತಿಳ್ಕೊಂಡು ಮಾಡಿ, ಇಲ್ಲಾಂದರೆ ಬೈತಾರೆ ಗೈಡ್ಗಳು ಫ್ರೆಂಡ್ಸ್. ಇದೇ ಕೇದಾರೇಶ್ವರ ದೇವರು, ಅಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್, ಸಕ್ಕತ್ತಾಗಿದೆ, ಸೂಪರ್. ಮೈ ಮರಿತಾ ಇದ್ದೀನಿ ಒಳಗಡೆ, ಸಕ್ಕತ್ತಾಗಿ ಗರ್ಭಗುಡಿ ಕಟ್ಟಿದ್ದಾರೆ, ಕತ್ಲಾಗಿದೆ. ಈ ಆಗಿನ ಕಾಲದ ದೇವಸ್ಥಾನಗಳಿಗೆ ಲೈಟೇ ಇರಲ್ಲ, ಏನೋ ನಾನು ಮೊಬೈಲ್ ಬ್ಯಾಟ್ರಿಯಿಂದ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಒಳಗಡೆ ಸೂಪರ್, ಬೇರೆ ಲೆವೆಲ್, ಮೈ ಸೆಳೀತಾ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಇಂಥ ದೇವಸ್ಥಾನಗಳು ನಾನು ಮತ್ತೆ ಪುನಃ ಬಂದು ನೋಡಬೇಕಂತ ಆಸೆ ಬರ್ತಾಯಿದೆ. ಮತ್ತೆ ಈ ಕಡೆ ಸೈಡ್ ಬಂದಾಗ ದರ್ಶನ ಮಾಡ್ಕೊಂಡು ಹೋಗ್ತೀನಿ, ನೀವು ಬರಬೇಕು. ಹೇಗೆಲ್ಲ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಒಂದೊಂದು ಗರ್ಭಗುಡಿ ಒಳಗಡೆ ಗರ್ಭಗುಡಿ, ಆ ಗರ್ಭಗುಡಿಯಲ್ಲಿ ಒಳಗಡೆ ಇನ್ನೊಂದು ಗರ್ಭಗುಡಿ ಥರ ಕಟ್ಟಿದ್ದಾರೆ. ಇದು ಯಾರೋ ಸ್ವಾಮಿ ಪೂಜೆಗೋಸ್ಕರ ಸ್ನಾನ ಮಾಡೋದೇನಪ್ಪ ದೇವರ ವಿಗ್ರಹನ. ಇಲ್ಲಿ ಸಖತ್ತಾಗಿದೆ, ವಿಶಾಲವಾಗಿದೆ, ಸೂಪರ್. ಸ್ನಾನ ಮಾಡೋದಿರ್ಬೇಕು, ಒಳಗಡೆ ಇನ್ನೂ ಸೂಪರ್ ಆಗಿದೆ, ಬೇರೆ ಲೆವೆಲ್ ಫ್ರೆಂಡ್ಸ್. ನಮ್ಮ ಜೀವನ ಕತ್ಲಾಗಿದ್ರೆ ಒಂದಿನ ಬೆಳಕಿಗೆ ಬರಲೇಬೇಕು, ಎಷ್ಟೇ ಕಷ್ಟಪಟ್ಟರು ಒಂದಿನ ಫಲ ಸಿಗುತ್ತೆ. ನಂಬಿ ನಿಮ್ಮನ್ನು ನೀವು ಯಾರೇ ನಂಬಿಕೆ ಕಳ್ಕೊಂಡ್ರು ನಿಮ್ಮ ನಂಬಿಕೆ ಕಳ್ಕೊಳಕ್ಕೆ ಹೋಗ್ಬೇಡಿ, ದೇವ್ರ ಆಶೀರ್ವಾದ ಇದ್ದರೆ ಸಾಕು. ಎಷ್ಟೇ ಜನ ಬಂದು ನಮ್ಮನ್ನು ಕಾಳು ಎಳೆದ್ರು ದೇವ್ರ ಆಶೀರ್ವಾದ ಇದ್ದರೆ ಅದೆಲ್ಲ ಏನು ಈಡೇರೋಕ್ಕಾಗಲ್ಲ. ಅದೇ 1000 ಜನ ನಮ್ಮನ್ನು ಮೇಲೆ ಎತ್ಬಿಟ್ರು ದೇವ್ರ ಆಶೀರ್ವಾದ ಇಲ್ಲಾಂದ್ರೆ ಒಂದು ಇಂಚು ಕೂಡ ನಾವು ಬೆಳೆಯೋಕ್ಕಾಗಲ್ಲ. ಎಲ್ಲ ಅವರೇ ನಮ್ಮ ಪರಮಾತ್ಮ, ಅವ್ರ ಆಶೀರ್ವಾದ ಇದ್ದರೆ ಮಾತ್ರ ನಾವೇನೂ ಕೂಡ ಸಾಧನೆ ಮಾಡೋಕ್ಕಾಗೋದು. ಇಲ್ಲಿ ಬಂದು ಅವ್ರ ಆಶೀರ್ವಾದ ಇಲ್ಲಾಂದರೆ ಈ ದೇವಸ್ಥಾನಕ್ಕೆ ಬರ್ತಿದ್ದೀನ, ಕೇದಾರೇಶ್ವರ ದೇವಸ್ಥಾನಕ್ಕೆ ಆಗಲ್ಲ ಫ್ರೆಂಡ್ಸ್. ಒಳಗಡೆಗಿಂತ ಹೊರಗಡೆನೂ ಸೂಪರ್, ಹೊರಗಡೆಗಿಂತ ಒಳಗಡೆನೇ ಸೂಪರ್, ಎರಡು ಬೇರೆ ಲೆವೆಲಾಗಿ ಕಟ್ಟಿದ್ದಾರೆ, ಬೇರೆ 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 ಲೆವೆಲ್, ಸೂಪರ್. ನಿಜವಾಗ್ಲೂ ಫ್ರೆಂಡ್ಸ್ ಸಖತ್ತಾಗಿದೆ ಕೇದಾರೇಶ್ವರ ದೇವಸ್ಥಾನ. ಜೈನರು ಗೊಮ್ಮಟೇಶ್ವರ ದೇವಸ್ಥಾನವೂ ಸೂಪರ್, ವೈಶಾಲೇಶ್ವರ ಹಳೆಬೀಡು ದೇವಸ್ಥಾನವೂ ಸೂಪರ್, ಇದು ನಮ್ಮ ಕೇದಾರೇಶ್ವರ ಹಳೆಬೀಡು ದೇವಸ್ಥಾನವೂ ಸೂಪರ್. ನಿಜವಾಗ್ಲೂ ನನಗೇನು ಮಾತಾಡಬೇಕನ್ನೋ ಅನಿಸ್ತಾ ಇಲ್ಲ, ಏನು ಬರ್ತಿದೆ ಅದು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ವೀಡಿಯೋದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾಯಿದ್ರು ನಿಮ್ಮನೆ ಹುಡುಗ ಅಂತ ಕ್ಷಮಿಸಿ, ಮಾತಲ್ಲಾಗಲಿ ವೀಡಿಯೋದಲ್ಲಾಗಲಿ ಏನಾದರೂ. ಸಖತ್ತಾಗಿದೆ ಫ್ರೆಂಡ್ಸ್, ಯಪ್ಪ ದೇವರೇ, ನಿಜವಾಗ್ಲೂ ಸೂಪರ್ ಸೂಪರ್. ವಿಗ್ರಹಗಳು ನೋಡಿ, ಪ್ರಾಣಿ ವಿಗ್ರಹ, ದೇವ್ರ ವಿಗ್ರಹ, ರಾಜರ ವಿಗ್ರಹ,
ದೇವಸ್ಥಾನದ ವಿಗ್ರಹ ದೇವಸ್ಥಾನದಲ್ಲೇ ಕೆತ್ತಿದ್ದಾರೆ, ಅದನ್ನು ಇಟ್ಟು ಕಟ್ಟಿದಾರಲ್ಲ, ಸೂಪರ್. ಫ್ರೆಂಡ್ಸ್, ನಿಮಗೆ ನಮ್ಮ ದೇಶದಲ್ಲಿ ಹಿಂದೂ ದೇವಾಲಯದಲ್ಲಿ ನಿಮಗೆ ಇಷ್ಟವಾದ ದೇವಾಲಯ ಯಾವುದು? ಅದು ದೇವ್ರ ಹೆಸರು ಕಮೆಂಟ್ ಮಾಡಿ ತಿಳಿಸಿ. ಆ ದೇವಸ್ಥಾನ ಎಲ್ಲಿದೆ, ಯಾವ ಊರ ಹತ್ರ ಇದೆ, ಯಾವ ಸ್ಟೇಟು, ಏನಂತ ಪ್ರತಿಯೊಂದು ಕಮೆಂಟ್ ಮಾಡಿ ತಿಳಿಸಿರೆ ನಾನು ತಿಳ್ಕೊತೀನಿ, ಮತ್ತೊಬ್ಬರಿಗೂ ತಿಳಿಯುತ್ತೆ. ಅಲ್ಲಿಗೆ ಅವರು ಹೋಗ್ಬೇಕಾದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ದರ್ಶನ ಮಾಡ್ಕೊಂಬರ್ತಾರೆ. ನಾನು ಕೂಡ ಹತ್ರ ಇದ್ದರೆ ಹೋಗ್ತೀನಿ. ಫ್ರೆಂಡ್ಸ್, ನಿಮಗೆಲ್ಲ ಖುಷಿ ಆಗ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗ್ಲೂ ತುಂಬ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ, ಬೇರೆ ಲೆವೆಲ್. ಈ ಕೇದಾರೇಶ್ವರ ದೇವಸ್ಥಾನ ಹೊಯ್ಸಳ ರಾಜ ವೀರಬಲ್ಲಾಳ ಮತ್ತು ಕೇತಳಾದೇವಿ ಅಷ್ಟು ಅದ್ಭುತವಾಗಿ ಕಟ್ಟಿಸಿದ್ದಾರೆ. ಅವರ ಆಳ್ವಿಕೆಯಲ್ಲಿ ಕಟ್ಟಿದ್ದಂತೆ. ವಿಷ್ಣುವರ್ಧ ರಾಜ ಅವರ ಆಳ್ವಿಕೆ ನಂತರ ವೀರಬಲ್ಲಾಳ ರಾಜ 1172ರಿಂದ 1220 ತನಕ ವೀರಬಲ್ಲಾಳ ರಾಜ ಮತ್ತು ಕೇತಳಾದೇವಿ ರಾಣಿ ಅವರ ಆಳ್ವಿಕೆಯಲ್ಲಿ ಕಟ್ಟಿದ್ದಂತೆ. ಅವರೇ ಕಟ್ಟಿಸಿರೋದು. ಇಷ್ಟು ವರ್ಷ ಆಗಿದೆ ನೋಡಿ, 1170ರಿಂದ 1220 ತನಕ ಆಯ್ತಂತೆ. ಹಾಗೂ ಇದು 12ನೇ ಶತಮಾನ ದೇವಸ್ಥಾನ. ಫ್ರೆಂಡ್ಸ್, 1172ರಿಂದ 1220 ತನಕ ಕಟ್ಟಿದ್ದಾರೆ ಅಂದರೆ ಅಷ್ಟು ವರ್ಷ ಮಧ್ಯದಲ್ಲಿ ಗ್ಯಾಪ್ ತಗೊಂಡಿದೆ ಅಂದರೆ, ಯಾಕೆಂದರೆ ಈ ಥರ ದೇವ್ರ ವಿಗ್ರಹಗಳು ಶೈನಿಂಗ್ ಆಗಿ ಬರ್ಬೇಕಂದ್ರೆ ಹಾಗೆ ಆಗುತ್ತೆ. ಕನಿಷ್ಠ ಲೆಕ್ಕ ಹಾಕ್ರಿ, ನನ್ನ ಅಂದಾಜು 50 ವರ್ಷ ಆಗಿದೆ ಫ್ರೆಂಡ್ಸ್ ಕಟ್ಟಿ ಮುಗಿಸೋತ್ತಿಗೆ. ಏಕೆಂದರೆ ಅಷ್ಟು ಅದ್ಭುತವಾಗಿ ಕಟ್ಟಿದಾರಲ್ಲ, ಅದಕ್ಕೆ. ನೀವು ಮಿಸ್ ಮಾಡ್ಕೊಬೇಡಿ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ನಿಮಗೆ ಗೊತ್ತಿರೋರ ಜೊತೆ ಎಲ್ಲ ಬಂದು ಈ ಕೇದಾರೇಶ್ವರ ದೇವಸ್ಥಾನ ಮತ್ತು ಜೈನರು ಗೊಮ್ಮಟೇಶ್ವರ ದೇವಸ್ಥಾನ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ನಿಜವಾಗ್ಲೂ 2 ದೇವಸ್ಥಾನವೂ ಬೇರೆ ಲೆವೆಲ್, ನನಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ. ಫ್ರೆಂಡ್ಸ್, ಒಂದೊಂದು ವಿಗ್ರಹ ಒಂದೊಂದು ರೀತಿ ಇದೆ. ಅದೇ ವಿಗ್ರಹ ಒಂದು ಗೋಡೆಯಿಂದ ಇನ್ನೊಂದು ಗೋಡೆ ತನಕ ಸಖತ್ತಾಗಿ ಅದೇ ಡಿಸೈನ್ ಅದೇ ರೂಪ ಕಟ್ಟಿಸಿದ್ದಾರೆ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಶಿಲ್ಪಿ ಬೇರೆ ಲೆವೆಲಾಗಿ ಕೆತ್ತಿದ್ದಾರೆ. ಆದರೆ ಯಾವ ಕಲ್ಲು ಅಂದರೆ ಬಲ್ಪದ ಕಲ್ಲೇ ಇರಬೇಕು, ಇಲ್ಲ ಬೇರೆ ಯಾವ್ದಾದ್ರು ಬಂಡೆ ಕಲ್ಲೇ ಇರಬೇಕು ಮೋಸ್ಟ್ಲಿ, ಆ ಲೆವೆಲಿಗಿದೆ ಕಲ್ಲು ಮಾತ್ರ. ಅದರಲ್ಲಿ ಶಿಲೆ ತೆಗಿಯೋದಂದರೆ ಸುಮ್ಮನೆನಾ, ಆ ಕೈ ಬರವಣಿಗೆ ಮಾತ್ರ ಸಖತ್ತಾಗಿದ್ದರೆ ಅದು ಅಷ್ಟು ಅದ್ಭುತವಾಗಿ ಕಟ್ಟಿಸಿದ್ದಾರೆ. ನಿಜವಾಗ್ಲೂ ಕೆತ್ತಿ ಶಿಲ್ಪಿಯರು ಐಡಿಯಾ ಕೊಟ್ಟು ಈ ಥರ ಮಾಡಬೇಕು, ಈ ಥರ ಕಟ್ಟಿಸಿರೋ ಸೂಪರ್ ಆಗಿತ್ತು ಅಂತ ಆಗಿನ ಕಾಲದಲ್ಲಿ ಯೋಚನೆ ಮಾಡಿ ಕಟ್ಟಿದ್ದಾರೆ ನೋಡಿ. ನಾವೆಲ್ಲ ನೋಡ್ತಾ ಇದ್ದರೆ ಮೈ ಮರಿತಾ ಇರಬೇಕು. ಒಂದೊಂದು ವಿಗ್ರಹ ಯಾವ ಲೆವೆಲಿಗೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಡಿಸೈನು, ಶೈನಿಂಗು ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ದೇವಸ್ಥಾನಗಳು ಬಂದು ದರ್ಶನ ಮಾಡ್ಕೊಂಡು ಹೋಗೋತ್ತಿಗೆ. ಇನ್ನೂ ಬೇರೆ ಈ ಥರ ದೇವಸ್ಥಾನಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇತಿಹಾಸದ ದೇವಸ್ಥಾನಗಳು ನಾವೆಲ್ಲ ತುಂಬ ಪುಣ್ಯ ಮಾಡಿರ್ಬೇಕು ಅದು ನೋಡೋಕ್ಕೆ. ಹಾಗೂ ನಮ್ಮ ಕೇದಾರೇಶ್ವರ ದೇವಸ್ಥಾನ, ಜೈನರ ದೇವಸ್ಥಾನ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾದರೆ ನಿಮ್ಮನೆ ಹುಡುಗ ಅಂತ ಕ್ಷಮಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೂ ಟಾಟಾ ಬಾಯ್ ಫ್ರೆಂಡ್ಸ್. ನೀವು ಬಂದು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ದರ್ಶನ ಮಾಡ್ಕೊಂಡು ಹೋಗಬೇಕು. ಆದರೂ ಮಿಸ್ ಮಾಡಬೇಡಿ, ದಯವಿಟ್ಟು ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಅಷ್ಟು ಅದ್ಭುತವಾಗಿ ವೀರಬಲ್ಲಾಳ ಮತ್ತು ಶಾಂತಳಾದೇವಿ ಅಮ್ಮ ಅವರು ಕಟ್ಟಿಸಿದ್ದಾರೆ. ಸೂಪರಾಗಿದೆ ಫ್ರೆಂಡ್ಸ್, ನೀವು ಮೈ ಮರೆತು ಹೋಗ್ತೀರಾ ನಿಜವಾಗ್ಲೂ. ಹಾಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.